ಇದೀಗ ಈಗಾಗಲೇ ಹೇಳ್ದಂಗೆ ಐಪಿಎಲ್ ಟೂರ್ನಿ ಸಂಪೂರ್ಣವಾಗಿ ರದ್ದಾಗಿದೆ. ಐಪಿಎಲ್ ಟೂರ್ನಿಯನ್ನ ಬಿಸಿಸಿಐ ರದ್ದುಗೊಳಿಸಿದೆ ಮುಂಜಾಗ್ರತಾ ಕ್ರಮವಾಗಿ. ಇನ್ನು 16 ಮ್ಯಾಚ್ಗಳಿತ್ತು, 16 ಮ್ಯಾಚ್ಗಳು ಕೂಡ ರದ್ದಾಗಿವೆ. ಆಟಗಾರರ ಸುರಕ್ಷತೆಯ ದೃಷ್ಟಿಯಿಂದ ಸಂಪೂರ್ಣವಾಗಿ ಟೂರ್ನಿಯನ್ನೇ ರದ್ದುಪಡಿಸುವಂತಹ ನಿರ್ಧಾರ. ನಿನ್ನೆಯಷ್ಟೇ ಧರ್ಮಶಾಲಾದಲ್ಲಿ ದೆಹಲಿ ಮತ್ತು ಪಂಜಾಬ್ ನಡುವಿನ ಪಂದ್ಯವನ್ನ ರದ್ದುಗೊಳಿಸಲಾಗಿತ್ತು. ಯಾಕಂದ್ರೆ ಗಡಿ ಪ್ರಾಂತ್ಯಗಳನ್ನೇ ಪಾಕಿಸ್ತಾನ ಟಾರ್ಗೆಟ್ ಮಾಡ್ತಾ ಇತ್ತು, ಆ ಕಾರಣಕ್ಕೋಸ್ಕರ. ಆದ್ರೆ ಇದೀಗ ಬಿಸಿಸಿಐ ಸಂಪೂರ್ಣವಾಗಿ ಸೀಸನ್ 18 ಐಪಿಎಲ್ ಅನ್ನೇ ರದ್ದುಗೊಳಿಸಿದೆ. ರಾಘವೇಂದ್ರ ಸರ್, ಈಗ ನಾವು ನೋಡ್ತಾ ಇದ್ದೀವಿ ಐಪಿಎಲ್ ಟೂರ್ನಿಯನ್ನ ಸಂಪೂರ್ಣವಾಗಿ ಬಿಸಿಸಿಐ ರದ್ದುಗೊಳಿಸಿದೆ. ಆ ನಿರ್ಧಾರ ಪ್ರಕಟ ಆಗಿದೆ. ಜೊತೆಗೆ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಮೀಟಿಂಗ್ ನಡೀತು. ಈಗ 12:30ಗೆ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಮೀಟಿಂಗ್ ಇದೆ. ಮೀಟಿಂಗ್ ಮೇಲೆ ಮೀಟಿಂಗ್ಗಳು ನಡೀತಾ ಇರುವುದರಿಂದ ನೆಕ್ಸ್ಟ್ ಸ್ಟೆಪ್ ಇನ್ನೂ ಕೂಡ ದುಬಾರಿ ಆಗಿರುತ್ತಾ ಪಾಕಿಸ್ತಾನಕ್ಕೆ, ಹೇಗೆ ಅಂತ ಒಂದು ಪ್ಲಾನ್ ಅನ್ನ ಫಿಕ್ಸ್ ಮಾಡಿಬಿಟ್ಟಿದ್ಯಾ ಅಂತ ಭಾರತೀಯ ಸೀರೀಸ್ ಆಫ್ ಮೀಟಿಂಗ್ಸ್ ಏನು ನಡ್ಕೊಂಡು ಬಂದಿದೆ ಇವಾಗ ಅಲ್ಲಿಂದ ಮೊದಲಿಂದಾನು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಬಂದಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಈಗ ಫೈನಲ್ ಆಗಿ ದೇ ಆರ್ ಗೋಯಿಂಗ್ ಟು ಹ್ಯಾವ್ ಎ ಮೀಟಿಂಗ್ ವಿತ್ ದಿ ಸಿವಿಲ್ ಅಥಾರಿಟೀಸ್ ಆಲ್ಸೋ. ಅದು ಲಾಸ್ಟ್ನಲ್ಲಿ ಬಂದಿದೆ. ದಟ್ ಮೀನ್ಸ್ ಅಲ್ಲೂ ಕೂಡ ಕೇರ್ಫುಲ್ ಇದನ್ನು ತೊಗೊಂಡು ಮುಂಜಾಗ್ರತೆಯನ್ನು ತೊಗೊಂಡ್ಬಿಟ್ಟು ಇದು ಮಾಡಬೇಕು ಅಂತ ಮಾಡ್ತಾ ಇದ್ದಾರಲ್ಲ. ಇದರಿಂದ ಏನು ಗೊತ್ತಾಗತ್ತಪ್ಪ ಅಂದರೆ ದೇ ಆರ್ ಗೋಯಿಂಗ್ ಫಾರ್ ಅನದರ್ ಫೈನಲ್ ಸ್ಟೆಪ್ ಅಂತ ಗೊತ್ತಾಗುತ್ತೆ. ಫೈನಲ್ ಸ್ಟೆಪ್ ಏನದು? ಡಿಕ್ಲೇರ್ ಮಾಡೋದು. ಬೈ ಲ್ಯಾಂಡ್ ಆರ್ಮಿಯಿಂದ ಸೀದಾ ಹೋಗೋದು. ಬೈ ಆಲ್ ದ 3 ಫೋರ್ಸಸ್ ದೇ ಹ್ಯಾವ್ ಟು ಗೋ ಅಂಡ್ ಅಟ್ಯಾಕ್ ದೆಮ್. ಫೈನಲ್ ಆಗಿ ಅದೇ ಆಗುತ್ತೆ ಅಂತ ಕಾಣುತ್ತೆ. ಇದರಿಂದ ದೇರ್ ವಿಲ್ ಬಿ ಎ ಫೈನಲ್ ರಿಸಲ್ಟ್. ಐದರ್ ವಿ ಆರ್ ಗೋಯಿಂಗ್ ಟು ವಿನ್ನರ್ ಇದು ಅಂತೇನಿಲ್ಲ. ಐದರ್ Pakistan should be over or India should be moving like that. Right. So that is the thing. Right. Ravi sir, very briefly, ಸಮಯ ಕಡಿಮೆ ಇದೆ. ನೀವು ಹೇಗೆ ನೋಡ್ತೀರಾ ಸರ್ ಇಲ್ಲಿಂದ ವಾರದ ಮುಂದೆ ಯಾವ ರೀತಿ ನೋಡ್ತೀರಾ? ವೆರಿ ಬ್ರೀಫ್ಲಿ ಸರ್. I think the war will not continue for very long. Okay. ಯಾಕಂದ್ರೆ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ಬಹಳ ನಾಜೂಕಾಗಿದೆ. ಅದು ಇವತ್ತು ರಾತ್ರಿ IMF ನಲ್ಲಿ ಅದರ ಲೋನ್ ಬಗ್ಗೆ ಡಿಸ್ಕಷನ್ ಆಗುತ್ತೆ. ಅವರಿಗೆ $2 ಬಿಲಿಯನ್ ಲೋನ್ ಅಪ್ಲೈ ಮಾಡಿದ್ದಾರೆ. ಅದು ಸಿಗುತ್ತೋ ಇಲ್ಲೋ ನೋಡಬೇಕು. ಅದನ್ನ ಅಪೋಸ್ ಮಾಡಲಿಕ್ಕೆ ನಮ್ಮ ಆರ್ಥಿಕ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅಲ್ಲಿ ಹೋಗಿದ್ದಾರೆ. ಸೊ ಅದ್ರ ಮೇಲೆ ಪಾಕಿಸ್ತಾನದ ಮುಂದಿನ ಸ್ಟೆಪ್ಸ್ಗಳು ಡಿಪೆಂಡ್ ಆಗುತ್ತೆ. ಸೊ ನನಗನ್ಸೋ ಮಟ್ಟಿಗೆ ಈ ಲೋನ್ ಸಿಕ್ಕರೂ ಕೂಡ ಪಾಕಿಸ್ತಾನ್ ಕ್ಯಾನಾಟ್ ಕಂಟಿನ್ಯೂ ದಿಸ್ ವಾರ್ ಫಾರ್ ವೆರಿ ಲಾಂಗ್. ಓಕೆ. ಅರ್ಕೇಶ್ ಅವರೇ, ತಾವೇನು ಹೇಳ್ತೀರಿ? ಈ ಎಲ್ಲ ಬೆಳವಣಿಗೆಗಳು ಜೊತೆಗೆ ಮೀಟಿಂಗ್ಗಳು ನೋಡ್ತಾ ಇದ್ರೆ ಇವತ್ತಿಂದ ಒಂದು ಹೊಸ ಆಟ ಅಂತ ಭಾವಿಸ್ಬೋದಾ? ಹೌದು. ರವಿ ಜೋಶಿ ಅವರು ಹೇಳಿದಾಗೆ ಪಾಕಿಸ್ತಾನ ಇವತ್ತು ಒಂದು ದೀರ್ಘ ಯುದ್ಧವನ್ನು ಭಾರತದ ಜೊತೆ ಮಾಡುವ ಸ್ಥಿತಿಯಲ್ಲಿಲ್ಲ. ಅವರ ಆಂತರಿಕ ಸಮಸ್ಯೆಗಳು ಮತ್ತು ಅವರ ಮಿಲಿಟರಿಯಲ್ಲಿರುವ ಒಡಕು ಮತ್ತು ಅವರು ISI ಮತ್ತು ಮಿಲಿಟರಿಯ ನಡುವೆ ಇರುವಂತಹ ಒಡಕು, ಅಲ್ಲಿಯ ವೀಕ್ ರಾಜಕಾರಣ, ಇವನ್ನೆಲ್ಲ ನೋಡಿದರೆ ಅವರು ಮತ್ತು ಅದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಅಲ್ಲಿಯ ಶ್ರೀಸಾಮಾನ್ಯ ಇವತ್ತು ಸಿಡಿದೇಳುವ ಪರಿಸ್ಥಿತಿಗೆ ಬಂದಿದ್ದಾನೆ. ಅವನಿಗೆ ಎಲ್ಲ ರೀತಿಯ ಅಭಾವಗಳು ಬರ್ತಾ ಇದೆ. ಅಲ್ಲಿ ಈಗ ಪ್ರವಾಹ ಆಗ್ತಾ ಇದೆ. ಅಲ್ಲಿ ಜನಗಳ ಕೆಲವು ಕಡೆ ನೀರಿಲ್ಲ, ಕೆಲವು ಕಡೆ ಆಹಾರ ಇಲ್ಲ. ಅವರ ಆರ್ಥಿಕ ಸ್ಥಿತಿ ಅಧೋಗತಿಯಲ್ಲಿದೆ. ಹೀಗಾಗಿ ಅವರು ದೀರ್ಘ ಯುದ್ಧ ಮಾಡುವ ಸ್ಥಿತಿಯಲ್ಲಿಲ್ಲ. ಪಾಕಿಸ್ತಾನ ಇವತ್ತು ಹೇಗಾದರೂ ಮಾಡಿ ಈ ಸ್ಥಿತಿಯಿಂದ ಎಸ್ಕೇಪ್ ಆಗುವ ಔಟ್ಲೆಟ್ಗಳನ್ನು ಹುಡುಕ್ತಾ ಇದೆ ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ರವಿ ಅವರೇ, ಧನ್ಯವಾದ. ಅರ್ಕೇಶ್ ಅವರೇ ಧನ್ಯವಾದ. ಥ್ಯಾಂಕ್ ಯು ರಾಘವೇಂದ್ರ ಸರ್, ನಮ್ಮ ಜೊತೆಗೆ ಜಾಯ್ನ್ ಆಗಿ ಇಷ್ಟು ತನಕ ಮಾತನಾಡೋದಕ್ಕೆ. ಸಾಕಷ್ಟು ವಿವರಗಳನ್ನು ನಮ್ಮ ತಜ್ಞರು ಕೂಡ ಕೊಡ್ತಾ ಇತ್ತು. ಇನ್ನಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ. ಈಗಾಗಲೇ ರವಿ ಅವರು ಕೂಡ ಹೇಳ್ತಾ ಇದ್ರು IMFಗೆ ಸಾಲಕ್ಕೆ ಅಪ್ಲೈ ಮಾಡಿದೆ ಅಂತ. ಇದ್ರ ಬಗ್ಗೆ ಕೂಡ ಇನ್ನಷ್ಟು ಡೀಟೇಲ್ ಕೊಡ್ತೀನಿ ಚಿಕ್ಕ ಬ್ರೇಕ್ನ ಬಳಿಕ.